ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ಭವ್ಯ. ಫ್ರೆಂಡ್ಸ್, ಇವತ್ತು ಕಿಚನ್ ಅಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದೀನಿ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ಏನಾದ್ರೂ ರೆಸಿಪಿ ತೋರಿಸ್ತಿದ್ದಾರೆ ಅಂತ. ಹೌದು, ಇವತ್ತು ಒಂದು ಒಳ್ಳೆ ಸ್ನಾಕ್ಸ್ ರೆಸಿಪಿನ ನಿಮ್ಗೆ ತೋರಿಸ್ಕೊಡೋಣ ಅಂತ. ಮಕಾನ ಅದರಿಂದ ಮಾಡುವಂಥದ್ದು. ಮಕಾನ ಅಂತ ಅಂದ್ರೆ ಅದೇ ಲೋಟಸ್ ಸೀಡ್ಸ್, ಅದರಿಂದ ನಾನು ಇವತ್ತೊಂದು ಸ್ನಾಕ್ಸ್ ರೆಸಿಪಿನ ಮಾಡ್ತಿದೀನಿ. ತುಂಬಾ ಚೆನ್ನಾಗಿರುತ್ತೆ, ಅದರಲ್ಲೂ ಮಕ್ಕಳಿಗೆ ತುಂಬಾನೇ ಒಳ್ಳೇದು, ಹೆಲ್ತಿ ಆಗಿರುತ್ತೆ. ಆದಷ್ಟು ಹೆಲ್ದಿ ಸ್ನಾಕ್ಸ್ ನ ನಾವು ಅಮ್ಮಂದಿರು ರೆಡಿ ಮಾಡಿ ಇಟ್ಕೊಂಡ್ರೆ ಮಕ್ಕಳು ಔಟ್ಸೈಡ್ ಫುಡ್ ನ ಆದಷ್ಟು ಕಡಿಮೆ ಮಾಡ್ತಾರೆ. ಸೊ ಅದರಿಂದಾಗಿ ಇವತ್ತು ಒಂದು ಒಳ್ಳೆ ಸ್ನಾಕ್ಸ್ ರೆಸಿಪಿನ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬ್ಲಾಗ್ ನ ಸ್ಟಾರ್ಟ್ ಮಾಡಿದೆ. ಯಾರೆಲ್ಲ ನನ್ನ ಬ್ಲಾಗ್ ನ ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಮರೀದೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ ನ ಶೇರ್ ಮಾಡಿ. ಬನ್ನಿ, ಇವಾಗ ಒಂದು ಒಳ್ಳೆ ಸ್ನಾಕ್ಸ್ ರೆಸಿಪಿನ ತಿಳಿಸ್ಕೊಡ್ತೀನಿ. ಹಾಗೆ ಚಿನ್ನು ಸ್ಕೂಲ್ಗೆ ಹೋಗಿದ್ದಾನೆ. ಚಿನ್ನು ಸ್ಕೂಲಿಂದ ಬರೋಷ್ಟರಲ್ಲಿ ನಾನು ಈ ಒಂದು ಸ್ನಾಕ್ಸ್ ರೆಸಿಪಿನೆಲ್ಲ ರೆಡಿ ಮಾಡ್ಕೊಳ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಇನ್ನೊಂದು 4 to 5 days ಅಲ್ಲಿ ಅವ್ನಿಗೆ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅವಾಗ ಓದ್ಸೋದೆಲ್ಲ ಇರುತ್ತೆ. ನಾನು ಈ ತರ ಪ್ರಿಪರೇಷನ್ ಎಲ್ಲ ಮಾಡ್ಕೊಳ್ಳೋದಿಕ್ ಆಗಲ್ಲ. ಸೊ ಅದರಿಂದಾಗಿ ಒಂದು ಸ್ನಾಕ್ಸ್ ರೆಸಿಪಿನ ಮಾಡಿ ಇಡೋಣ. ಡೈಲಿ ಫ್ರೂಟ್ ಕೊಡ್ತಿದ್ರೆ ಅವನು ಸ್ವಲ್ಪ ಬೇಜಾರ್ ಮಾಡ್ಕೊಳ್ತಾನೆ ಅಂತ ಹೇಳಿ ಮಾಡ್ಕೊಳ್ತಿದೀನಿ. ಏನೇ ಕೆಲ್ಸಗಳಿದ್ರು ಅವನು ಸ್ಕೂಲಿಂದ ಬರೋಷ್ಟರಲ್ಲಿ ಮುಗಿಸ್ಕೊಳ್ಬೇಕು. ಯಾಕಂದ್ರೆ ಇನ್ನ ಜಸ್ಟ್ ಒಂದು 4 to 5 days ಅಷ್ಟೇ ಇರೋದು ಎಕ್ಸಾಮು. ಅವ್ನ್ ಮನೆಗ್ ಬರ್ತಿದ್ದಂಗೆ ಅವ್ನಿಗೆ ಓದ್ಸೋದು ಬರ್ಸೋದು ಎಲ್ಲ ತುಂಬಾನೇ ಜಾಸ್ತಿ ಇರುತ್ತೆ. ಅವ್ನ್ ಬರೋಷ್ಟರಲ್ಲಿ ಏನೇ ಕೆಲಸ ಇದ್ರು ಎಲ್ಲಾ ಮುಗಿಸ್ಕೊಂಡು ನಾನು ಫ್ರೀ ಆಗಿದ್ರೆ ಅವ್ನ್ ಬಂದ್ಮೇಲೆ ಅವ್ನಿಗೆ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿನ್ನೋದಕ್ಕೆ ಕೊಟ್ಟು ಊಟ ತಿನ್ಸಿ, ಆಮೇಲೆ ಅವ್ನ್ ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಆಟ ಆಡ್ಸಿ, ಆಮೇಲೆ ಅವ್ನಿಗೆ ಓದ್ಸೋದಕ್ಕೆ ಕೂರ್ಸ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಅವನು ಓದೋದಿಲ್ಲ. ಈ ತರ ಎಲ್ಲ ಇರುತ್ತೆ. ಅವಾಗ ನಾನ್ ಕೆಲಸ ಮಾಡ್ತಾ ನಿಂತ್ಕೊಂಡ್ರೆ ಅವನು ಪಾಪ ಓದೋದಕ್ಕೆ ಆಗಲ್ಲ ಅಂತ ಹೇಳಿ ಅವ್ನು ಬರೋಷ್ಟ್ರಲ್ಲೇ ಎಲ್ಲ ಕೆಲಸನೂ ಮುಗಿಸ್ಕೊಡ್ತೀನಿ. ಸಂಜು ಕೂಡ ಆಫೀಸ್ಗೆ ಹೋಗಿದ್ದಾರೆ. ಈಗ ಹೇಗೂ ಒಬ್ಳೆ ಇದ್ನಲ್ಲ, ಏನಾದ್ರೂ ಮಾಡೋಣ, ಸ್ನಾಕ್ಸ್ ರೆಸಿಪಿನಾದ್ರೂ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೆ. ಹಾಗೆ ಇವತ್ತಿನ ಬ್ಲಾಗ್ ಅಲ್ಲಿ ಚಿನ್ನುಗೆ ಎಕ್ಸಾಮ್ದು ಪ್ರಿಪರೇಷನ್ ಎಲ್ಲ ಹೇಗಿರುತ್ತೆ, ನಮ್ಮ ಮನೇಲಿ ಅವ್ನಿಗೆ ಯಾವ ರೀತಿ ಎಲ್ಲ ಓದಿಸ್ತೀನಿ ಅನ್ನೋದು ಕೂಡ ಈ ಒಂದು ಬ್ಲಾಗ್ ಅಲ್ಲಿ ಇರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರ್ಗೂ ನೋಡಿ, ಆದಷ್ಟು ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಹಾಗೆ ನೀವು ಕೂಡ ನೋಡಿದ್ಮೇಲೆ ವಿಡಿಯೋನ ಒಂದ್ಸಲ ನೀವು ಟ್ರೈ ಮಾಡಿ ಹೇಗ್ ಬಂದಿತ್ತು ರೆಸಿಪಿ ಅಂತ ತಿಳಿಸಿ, ಓಕೆನಾ? ಬನ್ನಿ ಈಗ ಮಾಡೋಣ. ಫಟಾಫಟ್ ಅಂತ ಆಗ್ಬಿಡುತ್ತೆ, ಬೇಗ ಆಗುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಮಕಾನ ಇಂದ ಮಾಡೋಣ ಬನ್ನಿ. ಮಖಾನದಿಂದ ಮಾಡುವಂಥ ಯಾವುದೇ ರೆಸಿಪಿ ಆದರೂ ತುಂಬಾ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಹಾಗೆ ಬೋನ್ಸ್ಗೆ ತುಂಬ ಒಳ್ಳೆಯದು. ಬೋನ್ಸ್ ವೀಕ್ ಇರುತ್ತೆ, ಹಾಗೆ ಬೋನ್ಸ್ ಪ್ರಾಬ್ಲಮ್ ಇರುತ್ತಲ್ಲ, ಅವರೆಲ್ಲ ತಗೊಂಡ್ರೆ ತುಂಬಾ ಒಳ್ಳೆಯದು. ತುಂಬ ಜನಕ್ಕೆ ನಿಮಗೆ ಮಂಡಿ ನೋವಿದ್ರೆ, ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇದ್ದರೆ ಆದಷ್ಟು ಈ ಥರ ಮಖಾನ ರೆಸಿಪೀಸ್ನ ತಗೊಳ್ಳಿ, ತುಂಬಾ ಹೆಲ್ತ್ಗೆ ಒಳ್ಳೆಯದು. ಫಸ್ಟು ನಾನು ಮಖಾನನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಒಂದು 3 to 4 ಟೇಬಲ್ ಸ್ಪೂನ್ ಅಷ್ಟು ನಾನು ಎಳ್ಳನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಇದು ಕೂಡ ತುಂಬಾ ಒಳ್ಳೆಯದು ಎಳ್ಳು. ಹಾಗೆ ನಿಮಗೆ ಸ್ವೀಟ್ ನೋಡಿಕೊಂಡು ಎಷ್ಟು ಸಿಹಿ ಬೇಕೋ ಅಷ್ಟು ನೋಡಿಕೊಂಡು ಪಾಕ ರೀತಿ ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ವಾಟರ್ನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೋಬೇಡಿ, ಜಾಸ್ತಿ ಹಾಕ್ಬಿಟ್ರೆ ತುಂಬ ತೆಳ್ಳೆ ಆಗಿಬಿಡುತ್ತೆ. ಬೆಲ್ಲ ನೀಟಾಗಿ ಚೆನ್ನಾಗಿ ಮೆಲ್ಟ್ ಆಗಬೇಕು. ಅದಾದಮೇಲೆ ನೋಡಿ, ಅದನ್ನು ನಾವು ಒಂದು ಬೌಲಲ್ಲಿ ನೀರು ತಗೊಂಡು ಬೆಲ್ಲದ ಪಾಕ ಕರೆಕ್ಟಾಗಿದೆಯಾ ಅಂತ ಅವಾಗವಾಗ ನಾವು ಚೆಕ್ ಮಾಡ್ಕೊಳ್ತಿರ್ಬೇಕಿರುತ್ತೆ. ತುಂಬ ಗಟ್ಟಿ ಪಾಕ ತಗೊಳ್ಬೇಡಿ, ತುಂಬ ಸಾಫ್ಟ್ ಪಾಕ ಬಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಸೊ ಸ್ವಲ್ಪ ನೋಡಿಕೊಂಡು ಈ ರೀತಿ ಒಂದು ಬೌಲಲ್ಲಿ ನೀರು ತಗೊಂಡು ನೋಡಿ, ನಾನು ಇವಾಗ ತೋರಿಸ್ತೀನಿ. ಈ ಹದಕ್ಕೆ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಕ್ರಿಸ್ಪಿಯಾಗಿ ಮಖಾನ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗೂ ಇರುತ್ತೆ ಕೂಡ. ಇದು ತುಂಬ ಸಿಂಪಲ್, ತುಂಬ ಬೇಗನೂ ಕೂಡ ಮಾಡ್ಕೊಳ್ಬೋದು. ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಪಾಕ ಬಂದಿದೆ. ಅದರೊಳಗಡೆ ನಾವು ಫ್ರೈ ಮಾಡ್ಕೊಂಡಿರೋಂಥ ಮಖಾನನ ಹಾಕ್ಕೊಳ್ಳೋಣ. ಮಖಾನನ ಚೆನ್ನಾಗಿ ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಎಳ್ಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಟೈಮ್ ಬಿಟ್ಬಿಡಬೇಕು. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ತುಂಬ ದಿನದವರೆಗೂ ಇಟ್ಕೊಳ್ಬೋದು. ಇದನ್ನು 1 month ಆದ್ರೂ ಏನೂ ಹಾಳಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ತಣ್ಣಗಾದ್ಮೇಲೆ ಯಾವ ರೀತಿ ಇದೆ ಅಂತ
ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮಕ್ಕಳಿಗೆ ಖಂಡಿತ ಇಷ್ಟ ಆಗುತ್ತೆ. ಸ್ನ್ಯಾಕ್ಸ್ ಟೈಮ್ಗಿರ್ಬೋದು, ಹಾಗೆ ಸ್ಕೂಲ್ಗೆ ಕೊಡೋವಂಥ ಸ್ನ್ಯಾಕ್ಸ್ಗೂ ಸಹ ನೀವು ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ಕೂಡ ಮನೆಯಲ್ಲಿ ಬೇಜಾರಾದಾಗೆಲ್ಲ ತಿನ್ಬೋದು. ಒಂದು ಸಲ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನಿಮ್ಮ ಮಕ್ಕಳು ಇಷ್ಟಪಟ್ಟೇ ಪಡ್ತಾರೆ. ಅದು ಇದು ಹೊರಗಡೆಯಿಂದ ಬೇಕ್ರಿಯಿಂದ ತಂದು ತಿನ್ನಿಸೋದಕ್ಕಿಂತ ಈ ಥರ ಹೆಲ್ದಿಯಾಗಿ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ ಮತ್ತು ಹೆಲ್ದಿಯಾಗೂ ಇರ್ತಾರೆ. ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ತಿಳಿಸಿ, ಓಕೆನಾ? ಏನು ತೋರಿಸ್ತಿದ್ಯಾ ಚಿನ್ನು? ಔಟ್ ಆಫ್ ತೆಗ್ದಿದ್ಯಾ? ಯಾವುದ್ರಲ್ಲಿ? ಕನ್ನಡ ಯುಟಿನಾ? ಅದಕ್ಕೆ ಹೇಳೋದು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಔಟ್ ಆಫ್ ಬರುತ್ತೆ ಅಂತ. ಫಸ್ಟ್ ಫ್ರೆಶ್ ಅಪ್ ಆಗ್ಬಿಡು, ಆಮೇಲೆ ತೋರಿಸುವಂತೆ ಚಿನ್ನು. ಅದೇನದು ಮಂಡಿ ಹತ್ರ ಹಂಗಾಗೈತೆ? ಯಾಕೆ ಹಂಗಾಗಿದೆ? ಹಾ, ಏನೋ ಕಲರ್ ಆಗಿದೆ, ಬ್ಲ್ಯಾಕ್ ಕಲರ್. ನೀಟಾಗಿ ಫ್ರೆಶ್ ಅಪ್ ಆಗು, ಎಲ್ಲ ಹೋಗುತ್ತೆ. ಸರಿ, ಆಮೇಲೆ ತೋರಿಸುವಂತೆ ಹೋಗು ಪಾಪು. ನಮ್ಮ ಚಿನ್ನು ಹೇಗೆ ಅಂತಂದರೆ ಕ್ಲಾಸಿಂದ ಬರ್ತಿದ್ದಂಗೆ, ಸ್ಕೂಲಿಂದ ಬರ್ತಿದ್ದಂಗೆ ಅವನು ಕ್ಲಾಸಲ್ಲಿ ನಡೆದಿದ್ದೆಲ್ಲ ಹೇಳ್ಬಿಡ್ಬೇಕು, ಮತ್ತು ಏನು ಟೆಸ್ಟ್ ಇರುತ್ತೆ ಅದೆಲ್ಲ ತೋರಿಸ್ಬಿಡ್ಬೇಕು ಅವನು. ಅವಾಗಲೇ ಅವನಿಗೆ ಸಮಾಧಾನ. ಫ್ರೆಶ್ ಅಪ್ ಆದಮೇಲೆ ತೋರಿಸುವೆ ಹೋಗೋ ಅಂತಂದರೆ, ಕಂದ ಹೋಗಿ ಫಸ್ಟು ಫ್ರೆಶ್ ಅಪ್ ಆಗಿಬಿಡು. ನಾನೇ ನೋಡ್ತಿರ್ತೀನಿ, ಹೋಗು. ನಾನೆಲ್ಲನೂ ಚಲ್ತೀನಾ? ಹಾ ಹಾ ಹಾ, ನಾನೇ ಎಲ್ಲ ನೀಟಾಗಿ ಎತ್ತಿಡೋದು, ನಾನು ಚಲ್ತೀನಂತೆ. ಹಾಂ, ನಿನ್ನ ಬುಕ್ಸ್ ನೀನು ಎತ್ತಿಡ್ಬೇಕಲ್ವಾ ಚಿನ್ನು? ಹೋಗಿ ಇವಾಗ ಫಸ್ಟ್ ಫ್ರೆಶ್ ಅಪ್ ಆಗು, ಆಮೇಲೆ ನೋಡುವಂತೆ. ಅದು ಓದ್ಕೊಳ್ಬೇಕು, ಇನ್ನು ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗಬೇಕು. ಹಾಂ ಚಿನ್ನು, ಬೇಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಾ, ನಾನು ನೋಡ್ತೀನಿ. ವಾವ್ ಕಂದ, ಚೆನ್ನಾಗಿ ಬರ್ದಿದ್ಯಾ. ಇಲ್ಲ ನೋಡಿ, ಈ ಕಡೆ ಮ್ಯಾಚ್ ದ ಫಾಲೋಯಿಂಗ್ ಎಲ್ಲ ಕರೆಕ್ಟಾಗಿ ಮಾಡಿದ್ಯಾ? ಅಂದ್ರೇನು ಟಿಕ್ ಹಾಕಿಲ್ವಾ? ವೆರಿ ಗುಡ್. ನೆಕ್ಸ್ಟ್ ನೋಡು. ಗುಡ್ ಬಾಯ್. ವಾವ್, ಸ್ಟಾರ್ ಹಾಕಿದ್ದಾರೆ. ಗುಡ್. ಎಕ್ಸಾಮ್ಗೂ ಚೆನ್ನಾಗಿ ಮಾಡಬೇಕು ಚಿನ್ನು, ಆಯ್ತಾ? ಇವಾಗ ಹೋಗು, ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಸ್ನ್ಯಾಕ್ಸ್ ಎಲ್ಲ ಕೊಡ್ತೀನಿ, ತಿಂದ್ಬಿಟ್ಟು ಚಿನ್ನು ಓದ್ಕೊಳ್ಬೇಕು ಮಗನೇ. ಇನ್ನೇನು? ಹಾಂ, ನೆಕ್ಸ್ಟ್ ವೀಕೆ ಎಕ್ಸಾಮ್ ಇರೋದು, ರಜಾ ಇಲ್ಲ ಏನಿಲ್ಲ ಗೊತ್ತಾ? ಆಮೇಲಂತೂ ಚಿನ್ನುಗಂತೂ ರಜಾ ಮಜಾ. ಚಿನ್ನು ಫುಲ್ ಎಂಜಾಯ್ ಮಾಡೋದೆ ಅಜ್ಜಿ ಮನೇಲಿ ಅಲ್ವಾ? ಅದಕ್ಕೆ ಫ್ರೆಶ್ ಅಪ್ ಆಗೋದು, ಕ್ಲೀನಾಗಿ ವಾಶ್ ಮಾಡೋದೆಲ್ಲ ಹೋಗುತ್ತೆ. ಕೆಳಗಡೆ ಎಲ್ಲ ಅಲ್ಲಿ ಆಟ ಆಡ್ತಿದ್ದಲ್ಲ, ಅದಕ್ಕೆ. ಹೋಗೋ ಗೋ. ಸೂಪರ್. ಚಿನ್ನು ಹಾಯ್ ಮಾಡು ಎಲ್ರಿಗೂ. ನಮ್ಮ ಚಿನ್ನುಗೆ ಏನೇನು ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ, ಇನ್ನು 4 to 5 days ಇದೆ ಅಷ್ಟೇ ಎಕ್ಸಾಮ್ಗೆ. ಸೊ ಪ್ರಿಪೇರ್ ಆಗ್ತಿದ್ದಾನೆ, ಕುತ್ಕೊಂಡು ಇವಾಗ ಓದ್ಕೊಳ್ತಿದ್ದಾನೆ. ಓದೋಕ್ಕೂ ಮುಂಚೆ ಏನು ಮಾಡ್ತೀಯಪ್ಪ? ಪ್ರೇಯರ್ ಮಾಡೀಗ. ವರ್ಣಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲವೇ ಪ್ರಾಣವಯಾದ್ಯ ಸಿದ್ಧ್ಯತ ಭಿಕ್ಷಾಂಜೇವಿ ಚ ಪಾರ್ವತಿ ಮಾಚಾ ಚ ಪಾರ್ವತಿ ದೇವಿ ಪಿತದೇವೋ ಮಹೇಶ್ವರ ಬಾಂಧವ ಶಿವ ಭಕ್ತಸ ಸ್ವದೇಶೋ ಭುವನತ್ರಯಂ. ನೆಕ್ಸ್ಟ್ ವಕ್ರತುಂಡ ಹೇಳ್ಬಿಡು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ನೆಕ್ಸ್ಟ್ ಗುರು ಬ್ರಹ್ಮ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಕೆ, ಈಗ ಸರಸ್ವತಿ ದೇವಿಗೆ ಒಂದು ನಮಸ್ಕಾರ ಮಾಡು. ವಿಘ್ನೇಶ್ವರನ್ ನೆನಪು ಮಾಡ್ಕೊ, ಗಣೇಶನ. ಓಕೆನಾ? ಈಗ ಬುಕ್ಸ್ಗೆ ನಮಸ್ಕಾರ ಮಾಡಿಬಿಟ್ಟು ಓದಬೇಕು. ಏನು ಹೇಳ್ಕೊಟ್ಟೆ ನೆನ್ನೆ ದೇವ್ರಿಗೆ? ಹೇಳು ದೇವ್ರೆ.
ದೇವ್ರೆ, ನಾನು ಓದಿದ್ದೆಲ್ಲ ನಾನು ಓದಿದ್ದೆಲ್ಲ ಚೆನ್ನಾಗಿ ನಂಗೆ ನೆನ್ಪಿರ್ಲಿ. ಚೆನ್ನಾಗಿ ನನಗೆ ಓದಿದ ನೆನಪಿಲ್ಲಿ. ಎಕ್ಸಾಮಲ್ಲಿ ಎಕ್ಸಾಮ್ಗೆ ಚೆನ್ನಾಗಿ ನಾನು ಬರೆಯೋ ತರ ಮಾಡಿ. ಚೆನ್ನಾಗಿ ಬರೆಯೋದನ್ನು ಮಾಡಿ. ಎಲ್ಲರಿಗೂ ಒಳ್ಳೇದ್ ಮಾಡಿ. ಎಲ್ಲರಿಗೂ ಒಳ್ಳೇದ್ ಮಾಡಿ. ಎಕ್ಸಾಮ್ ಈಸಿ ಬರ್ಲಿ. ಈ ಎಕ್ಸಾಮ್ ಈಸಿ ಬರ್ಲಿ. ಥ್ಯಾಂಕ್ ಯು ದೇವ್ರೆ. ಥ್ಯಾಂಕ್ ಯು ದೇವ್ರೆ. ಓಕೆ, ಇವಾಗ ಚಿನ್ನು ಇದು ಸರಸ್ವತಿ ದೇವಿದು ಒಂದು ಸ್ತೋತ್ರ ಹೇಳಪ್ಪ. ಯಾ ದೇವಿ ಅದೇಳು ಹೇಳ್ಕೊಡ್ತೀನಿ. ಕೈ ಮುಗಿ. ಯಾ ದೇವಿ ಯಾ ದೇವಿ ಸರ್ವಭೂತೇಷು ಸರ್ವಭೂತೇಷು ಮಾತೃರೂಪೇಣ ಮಾತೃರೂಪೇಣ ಸಂಸ್ಥಿತ ಸಂಸ್ಥಿತ ನಮಸ್ತಸ್ತೆ ನಮಸ್ತೆ ನಮಸ್ತಸ್ತೆ ನಮಸ್ತೆ ನಮೋ ನಮಃ. ನಮೋ ನಮಃ. ವೆರಿ ಗುಡ್. ಈಗ ಓದೋಣ. ಓಕೆ. ಮ್ಯಾಚ್ ದ ಫಾಲೋಯಿಂಗ್ ಶೆಲ್ಟರ್ಸ್ ವಿತ್ ದಿ ಅನಿಮಲ್ಸ್ ದೇ ಬಿಲಾಂಗ್. ಓಕೆ. ಜಿಕೆ ಇದು ಕೂಪ್. ಕೂಪ್ ಅಂದ್ರೆ ಏನ್ ಹೇಳು? ಕೋಳಿದು. ಹೆನ್. ಕೂಪ್ ಅಂದ್ರೆ ಹೆನ್ದು ಹೌಸ್. ಓಕೆ. ಕೂಪ್ ಅಂದಾಗ ಹೆನ್. ಶೆಡ್. ಕೌ. ಶೆಡ್. ಕೌ. ಓಕೆ. ಕೆನಲ್. ಡಾಗ್. ಓಕೆ. ಸ್ಟೇಬಲ್. ಆಸ್. ಓಕೆ. ಬ್ಯೂರೋ. ರಾಬಿಟ್. ವೆರಿ ಗುಡ್. ಈಗ ನಿಂಗೆ ಗೊತ್ತಾಗ್ತೈತೆ ತಾನೇ ಇದು. ನೆಕ್ಸ್ಟ್ ಫುಡ್ ಆಫ್ ಅನಿಮಲ್ಸ್. ಫಸ್ಟ್ ಒನ್ ಇಲ್ಲಿ ಕೊಟ್ಟಿದ್ದಾರೆ. ಇನ್ ದ ಫಾಲೋಯಿಂಗ್ ಪಿಕ್ಚರ್ಸ್ ರೈಟ್ ಪಿ. ಪಿ ಅಂತ ಬಂದಿರೋ ಪಿ ಫಾರ್ ದೋಸ್ ಅನಿಮಲ್ಸ್ ದಟ್ ಈಟ್ ಓನ್ಲಿ ಪ್ಲಾಂಟ್ಸ್. ಎಫ್. ಎಫ್ ಫಾರ್ ದೋಸ್ ದಟ್ ಈಟ್ ಓನ್ಲಿ ಫ್ಲೆಶ್ ಅಂಡ್ ಪಿ ಎಫ್ ಫಾರ್ ದೋಸ್ ದಟ್ ಈಟ್ ಬೋತ್ ಪ್ಲಾಂಟ್ಸ್ ಅಂಡ್ ಫ್ಲೆಶ್. ಓಕೆ. ಕೌ. Plants. Okay. Lion. Lion flesh. Okay. Crow. Plants and flesh. Crow vegetable ನು ತಿನ್ನುತ್ತೆ ಮತ್ತೆ ನಾನ್ ವೆಜ್ ಎಲ್ಲಾನು ವೆಜ್ ಅಂಡ್ ನಾನ್ ವೆಜ್ ಎರಡನ್ನೂ ತಿನ್ನುತ್ತೆ. ಅದರಿಂದಾಗಿ ಪಿ ಎಫ್ ಅಂತ ಹಾಕ್ಬೇಕು. ಅಂದ್ರೆ ಪ್ಲಾಂಟ್ಸ್ ಅಂಡ್ ಫ್ಲೆಶ್. ಓಕೆ. ಡಾಗ್. ಪಿ ಎಫ್. PF. ಅಗೇನ್ ಡಾಗ್ ಕೂಡ ವೆಜ್ ಅಂಡ್ ನಾನ್ ವೆಜ್ ಎರಡನ್ನೂ ತಿನ್ನುತ್ತೆ. ಸೊ ಪ್ಲಾಂಟ್ಸ್ ಅಂಡ್ ಫ್ಲೆಶ್ ಅಂತ ಹೇಳ್ಬೇಕು. ಓಕೆ. ಎಲಿಫೆಂಟ್. Elephant. P. ಏನು? ಪ್ಲಾಂಟ್ಸ್. Plants. ಓಕೆ. ಬಿಯರ್. Bear. F. Flesh. ಪಿ ಎಫ್ ಅದು ಅಷ್ಟೇನೆ ವೆಜ್ ಅಂಡ್ ನಾನ್ ವೆಜ್ ಎರಡು ತಿನ್ನುತ್ತೆ. ಸೊ ಅದರಿಂದಾಗಿ ಪ್ಲಾಂಟ್ಸ್ ಅಂಡ್ ಫ್ಲೆಶ್ ಅಂತ ಹೇಳ್ಬೇಕು. ಓಕೆನಾ? ನೆಕ್ಸ್ಟ್ ಅವರ್ ಸರೌಂಡಿಂಗ್ಸ್ ಅಂದ್ರೆ ನಮ್ಮ ಸುತ್ತಮುತ್ತ ಅಂತ. ಓಕೆ. ಸೀಸನ್ಸ್. ಡ್ಯೂರಿಂಗ್ ಸಮ್ಮರ್ ಸೀಸನ್ ದಿ ಡೇಸ್ ಇನ್ ಮೋಸ್ಟ್ parts of the country are very hot. In India, it starts from April and lasts until June. April start ಆಗಿ ಸಮ್ಮರ್ ಇಂಡಿಯಾದಲ್ಲಿ ಜೂನ್ ಅಲ್ಲಿ ಎಂಡ್ ಆಗುತ್ತೆ. ಓಕೆ. ರೈನಿ ಸೀಸನ್. Rainy season or monsoon comes after summer season. From July to September it rains heavily. Okay. ಅಂದ್ರೆ ರೈನಿ ಸೀಸನ್ ಬರೋದು ನಮ್ಗೆ ಇಂಡಿಯಾದಲ್ಲಿ ಜುಲೈ ಟು ಸೆಪ್ಟೆಂಬರ್ ವರೆಗೂ ಇರುತ್ತೆ. ಓಕೆ. ನೆಕ್ಸ್ಟ್ ವಿಂಟರ್. ವಿಂಟರ್ ಕಮ್ಸ್ ಆಫ್ಟರ್ ಮಾನ್ಸೂನ್. ಇಟ್ ಸ್ಟಾರ್ಟ್ಸ್ ಫ್ರಮ್ ಅಕ್ಟೋಬರ್ ಅಂಡ್ ಲಾಸ್ಟ್ ಅಂಟಿಲ್ ಜನವರಿ. Spring comes after winter season. During February and March days are pleasant, neither too cold nor too hot. ಏನಂತಂದ್ರೆ ಈ ಕಡೆ ತುಂಬಾ ಚಳಿನೂ ಅಲ್ಲ, ಈ ಕಡೆ ತುಂಬಾ ಹಾಟ್ ಬಿಸಿನೂ ಅಲ್ಲ, ಬಿಸಿಲು ಇರಲ್ಲ. ಆತರ ಇರೋದಕ್ಕೆ ಸ್ಪ್ರಿಂಗ್ ಅಂತ ಹೇಳ್ತಾರೆ. ಅದು ಸ್ಟಾರ್ಟ್ ಆಗೋದು ಇಂಡಿಯಾದಲ್ಲಿ ಫೆಬ್ರವರಿ ಟು ಮಾರ್ಚ್. ಫೆಬ್ರವರಿ ಟು ಮಾರ್ಚ್ ಅಲ್ಲಿ ರೈನಿ ಸೀಸನ್ ಏನು ಇರಲ್ಲ, ವಿಂಟರ್ ಸ್ವಲ್ಪ ಇರುತ್ತೆ, ಮತ್ತೆ ಸಮ್ಮರ್ ಸ್ವಲ್ಪ ಆಗ್ತಾನೆ ಸ್ಟಾರ್ಟ್ ಆಗಿರುತ್ತೆ ಅಂತ ಅಷ್ಟನ್ನ ಮಾತ್ರ ಹೇಳ್ತಾರೆ. ಓಕೆ. ನೆಕ್ಸ್ಟ್ ಹೆಲ್ತಿ ಹ್ಯಾಬಿಟ್ಸ್. ಇದು ಗೊತ್ತು. When we are bathing, good. When we are sleeping, wrong. We are drinking milk. No, sleeping is not wrong. Going to bed late in the night. Late ಆಗಿ ಮಲ್ಕೊಳ್ಳೋದು ರಾಂಗ್. ಓಕೆ. ಸ್ಲೀಪಿಂಗ್ ಇಸ್ ಗುಡ್. ಗೋಯಿಂಗ್ ಟು ಬೆಡ್ ಲೇಟ್ ಇನ್ ದಿ ನೈಟ್. ನೀನ್ ಹೇಳು, ನಾನು ಹೇಳ್ತೀನಿ. ಓಕೆ. ಡ್ರಿಂಕಿಂಗ್ ಲಾಟ್ಸ್ ಆಫ್ ವಾಟರ್. Good or bad? Good. Okay. Helping your parents in household work. Very good.
ಫ್ರೆಂಡ್ಸ್, ನೀವು ನೋಡಿದ್ರಲ್ಲ ನಾನು ನನ್ನ ಮಗನಿಗೆ ಹೇಗೆ ಟೀಚ್ ಮಾಡ್ತೀನಿ ಅಂತ ಕೆಲವೊಂದು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಖಂಡಿತ ನಿಮಗೂ ಕೂಡ ನಿಮ್ಮ ಮಕ್ಕಳಿಗೆ ಓದಿಸ್ಬೇಕಾದ್ರೆ ಇದು ಹೆಲ್ಪ್ ಆಗ್ಬೋದು. ನಾನು ಫಸ್ಟಿಗೆ ನನ್ನ ಮಗನಿಗೆ ಓದಿಸೋದಕ್ಕಿಂತ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅವನ ಹತ್ರ ಪ್ರೇಯರ್ ಮಾಡಿಸ್ತೀನಿ. ಯಾಕೆ ಈ ಥರ ಮಾಡಿಸ್ತೀನಿ ಅಂದರೆ ಅವನಿಗೆ ಸ್ವಲ್ಪ ಓದೋದ್ರಲ್ಲಿ ಇಂಟ್ರೆಸ್ಟ್ ಬರಲಿ ಅಂತ, ಓದಬೇಕಾದ್ರೆ ಸ್ವಲ್ಪ ಏಕಾಗ್ರತೆ ಅನ್ನೋದು ಜಾಸ್ತಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಹೀಗೆ ಮಾಡ್ತೀನಿ. ಯಾಕಂದರೆ ಮಕ್ಕಳನ್ನ ಸಡನ್ನಾಗಿ ಕರ್ಕೊಂಡು ಬಂದು ಓದ್ ಬಾ ನೀನು ಬರೀ ಬಾ ಅಂತ ಅಂದಾಗ ಅವ್ರಿಗೆ ಒಂಥರ ಮೈಂಡು ಒಂಥರ ಅನಿಸುತ್ತೆ, ನಾವು ಆಟ ಆಡಬೇಕು ಅಂತ ಅನಿಸ್ತಿರುತ್ತೆ. ನಾವು ಈ ಥರ ಪ್ರೇಯರ್ ಎಲ್ಲ ಮಾಡಿಸಿದಾಗ ಅವ್ರಿಗೂ ಅವ್ರ ಮೈಂಡ್ ಎಲ್ಲ ರಿಫ್ರೆಶ್ ಆದಂಗೆ ಆಗುತ್ತೆ. ಖಂಡಿತ ಅವರಲ್ಲೂ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ, ಓದಬೇಕು ಅಂತ ಅನಿಸುತ್ತೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ರೀತಿ ಮಾಡಿಸಿ ನೋಡಿ, ಖಂಡಿತ ಅವರು ಕೂಡ ಚೆನ್ನಾಗಿ ಓದ್ತಾರೆ. ಅದಾದಮೇಲೆ ನಾನು ಪ್ರತಿಯೊಂದೂ ಅವನಿಗೆ ಓದಿ ತಿಳಿಸಿ ಹೇಳ್ತೀನಿ. ತಿಳಿಸಿ ಹೇಳಿದ್ಮೇಲೆ ಅವನಿಗೆ ಬರೆಯೋದಕ್ಕೆ ಕೊಡ್ತೀನಿ. ಅವನಿಗೆ ಮಕ್ಕಳಿಗೆ ಒಂದೇ ಸಲ ಅವ್ರಿಗೆ ಅಷ್ಟೂ ಓದಿ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ನಾನು ಸ್ವಲ್ಪ ಪಾರ್ಟ್ ವೈಸ್ ಮಾಡಿ ಅವನಿಗೆ ಹೇಳ್ಕೊಡ್ತೀನಿ. ಹಾಗೆ ಸ್ಪೆಲ್ಲಿಂಗ್ನೂ ಅಷ್ಟೇ, ಒಂದು ಕ್ವಶ್ಚನಲ್ಲಿ ಎಷ್ಟು ಸ್ಪೆಲ್ಲಿಂಗ್ ಬಂದಿರುತ್ತೆ ಅಷ್ಟು ವರ್ಡ್ಸ್ದು ನಾನು ಅವನಿಗೆ ಡಿಕ್ಟೇಷನ್ ಕೊಡ್ತೀನಿ. ಅದರಲ್ಲಿ ಯಾವ ವರ್ಡ್ದು ಅವನು ಸ್ಪೆಲ್ಲಿಂಗ್ ತಪ್ಪು ಬರೆದಿರ್ತಾನೆ ಅದರದ್ದು ಮಾತ್ರ ನಾನು ಚೆನ್ನಾಗಿ ಬರೆಸ್ತೀನಿ. ಆವಾಗ ಅವನಿಗೆ ಈಸಿ ಆಗುತ್ತೆ ಕಲಿಯೋದಕ್ಕೆ. ನಾವು ಗೊತ್ತಿಲ್ಲದೇನೋ ಎಲ್ಲ ಸ್ಪೆಲ್ಲಿಂಗ್ನೂ ಅವ್ರ ಹತ್ರ ಬಾಯಟ್ ಮಾಡಿಸ್ತಾ ಇದ್ದರೆ ಅವ್ರಿಗೆ ಕನ್ಫ್ಯೂಸ್ ಆಗಿ ಚೆನ್ನಾಗಿ ಬರೆಯೋದಕ್ಕಿಂತ ಹೆಚ್ಚಾಗಿ ತಪ್ಪಾಗಿ ಬರೆಯೋದೇ ಜಾಸ್ತಿ. ಸೊ ಆದ್ದರಿಂದ ನೀವು ನಿಮ್ಮ ಮಕ್ಕಳಿಗೆ ಡಿಕ್ಟೇಷನ್ ರೀತಿ ಕೆಲವೊಂದು ವರ್ಡ್ಸ್ಗಳನ್ನ ಕೊಡಿ. ಆವಾಗ ನಿಮಗೂ ಗೊತ್ತಾಗುತ್ತೆ ನಮ್ಮ ಮಗು ಯಾವುದ್ರಲ್ಲಿ ತಪ್ಪು ಮಾಡುತ್ತೆ, ಯಾವುದ್ರಲ್ಲಿ ಸರಿ ಮಾಡುತ್ತೆ ಅಂತ. ಹಾಗೆ ತುಂಬ ಹೊಡೆಯೋದು ಮತ್ತು ಬೈಯೋದು ಈ ರೀತಿ ಮಾಡಿಕೊಂಡು ಮಕ್ಕಳಿಗೆ ಹೇಳ್ಕೊಡ್ಬೇಡಿ. ಇದರಿಂದ ಅವ್ರು ತುಂಬ ಭಯಪಟ್ಟಾಗ ಅವರು ಚೆನ್ನಾಗಿ ಮಾಡೋದಕ್ಕಿಂತ ಹೆಚ್ಚಾಗಿ ಎಕ್ಸಾಮ್ನ ಮರ್ತ್ಕೊಂಡು ಹೇಗೇಗೋ ಮಾಡೋದು ಕೂಡ ಜಾಸ್ತಿ ಆಗುತ್ತೆ. ಸೊ ಪ್ರೀತಿಯಿಂದ ಹೇಳ್ಕೊಡಿ. ನಾನು ಸಹ ನನ್ನ ಮಗನಿಗೆ ಆದಷ್ಟು ಅವನಿಗೆ ಪ್ರೀತಿಯಿಂದ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಟೈಮ್ ನನಗೂ ತುಂಬ ಕೋಪ ಬರಿಸ್ತಾನೆ. ಯಾಕಂದರೆ ರಿಪೀಟ್ ನಾನು ಹೇಳ್ಕೊಟ್ಟನು ಅವನು ಅರ್ಥ ಮಾಡ್ಕೊಳ್ಳೋದೇ ಇದ್ದಾಗ ನನಗೂ ಸ್ವಲ್ಪ ಕೋಪ ಬರುತ್ತೆ. ನಾನು ಕೂಡ ಯಾಕೆ ಹಿಂಗೆ ಮಾಡ್ತೀಯ, ಸ್ವಲ್ಪ ಅರ್ಥ ಮಾಡ್ಕೊ ಹಾಗೆ ಹೀಗೆ ಅಂತ ರೇಗಾಡ್ತೀನಿ. ಆದರೆ ನಾನು ಇತ್ತೀಚೆಗೆ ಅದನ್ನು ತುಂಬ ಕಡಿಮೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ತುಂಬ ರೇಗಿ ಅವನಿಗೆ ಬೈದು ಒಂದು ಏಟು ಕೊಟ್ಟು ಈ ಥರ ಓದು ಅಂತ ಹೇಳಿದಾಗ ಅವನು ಕಲಿಯೋದಕ್ಕಿಂತ ಹೆಚ್ಚಾಗಿ ಮರ್ತ್ಕೊಳ್ಳೋದೇ ಜಾಸ್ತಿ. ಅದೇ ನಾನು ಪ್ರೀತಿಯಿಂದ ಹೇಳಿದಾಗ ಅವನು ಎಷ್ಟು ಬೇಗ ಕಲಿತಾನೆ ಅಂದರೆ ತುಂಬ ಬೇಗ ಕಲಿತ್ಕೊಳ್ತಾನೆ. ಅದಕ್ಕೆ ನಾನು ಇತ್ತೀಚೆಗೆ ಅವನಿಗೆ ಆದಷ್ಟು ಹೊಡೆಯೋದನ್ನು ಕಡಿಮೆ ಮಾಡಿ ಹಾಗೆ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ನೀವು ಕೂಡ ಅದೇ ರೀತಿ ಟ್ರೈ ಮಾಡಿ. ಹಾಗೆ ಇನ್ನೊಂದು ಟಿಪ್ಸ್ ಏನಪ್ಪ ಅನ್ನೋದಾದರೆ, ನೀವು ಮನೇಲಿ ಯಾವ ಲ್ಯಾಂಗ್ವೇಜ್ ಮಾತಾಡ್ತೀರಾ ಜಾಸ್ತಿ, ಇವಾಗ ನಮ್ಮ ಲ್ಯಾಂಗ್ವೇಜ್ ಬಂದು ಮನೇಲಿ ಕನ್ನಡನೇ ಅಲ್ವಾ. ಸೊ ಮಕ್ಕಳಿಗೆ ಅದರಿಂದ ಬೇಗ ಅರ್ಥ ಆಗುತ್ತೆ. ನಾವು ಮನೇಲಿ ಮಾತಾಡೋ ಭಾಷೆನ ಬಳಸಿ ಅವ್ರಿಗೆ ನಾವು ಟೀಚ್ ಮಾಡೋದ್ರಿಂದ ಅವ್ರಿಗೆ ಬೇಗ ಅರ್ಥ ಆಗುತ್ತೆ. ಇಂಗ್ಲೀಷಲ್ಲಿರಲಿ ಹಿಂದಿಲಿರಲಿ ಯಾವುದನ್ನೇ ಆದರೂ ನಮ್ಮ ಭಾಷೆಯಲ್ಲಿ ನಾವು ಅವ್ರಿಗೆ ಈ ರೀತಿ ಬರುತ್ತೆ ಅಂತ ತಿಳಿಸಿ ಹೇಳಿದಾಗ ಬೇಗನೆ ಕಲ್ತ್ಕೊಳ್ತಾರೆ. ನಾವು ಇಂಗ್ಲೀಷಲ್ಲೇ ಹೇಳೋದು, ಹಿಂದಿಲೇ ಹೇಳೋದು ಆ ರೀತಿ ಮಾಡಿ ಓದಿಸಿದಾಗ ಅವ್ರಿಗೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವುತ್ತಾರೆ. ಅದಕ್ಕೆ ನೀವು ಸಹ ನೀವು ಯಾವ ಭಾಷೆಯಲ್ಲಿ ಮಾತಾಡ್ತೀರಾ ಅದನ್ನು ಫಸ್ಟು ಅವ್ರದ್ದು ಏನು ಸಬ್ಜೆಕ್ಟ್ ಇದೆ ಅದನ್ನು ಆ ರೀತಿ ವಿವರಿಸಿ, ಅದಾದಮೇಲೆ ನೀವು ನಿಮ್ಮ ಭಾಷೆಯಲ್ಲಿ ಅವ್ರಿಗೆ ತಿಳಿಸಿ ಹೇಳಿಕೊಟ್ರೆ ಖಂಡಿತವಾಗ್ಲೂ ಅವರು ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡು ಓದ್ತಾರೆ. ಅದಾದಮೇಲೆ ನೀವು ನೈಟ್ ಏನೇ ಓದಿಸಿದ್ರು ಬೆಳಗ್ಗೆ ಒಂದು ಸಲ ಎದ್ದಾಗ ಮಕ್ಕಳಿಗೆ ಒಂದು 1/2 hour ಅದನ್ನೆಲ್ಲ ರಿವಿಸನ್ ಮಾಡಿಸಿ ನೀವು ಸ್ಕೂಲ್ಗೆ ಕಳಿಸೋದ್ರಿಂದ ಅವ್ರಿಗೆ ಚೆನ್ನಾಗಿ ನೆನಪಿರುತ್ತೆ. ಎಕ್ಸಾಮ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ಇನ್ನೊಂದು ಲಾಸ್ಟ್ ಟಿಪ್ಪು ನಾನು ಫಾಲೋ ಮಾಡೋದೇನಪ್ಪ ಅಂತಂದರೆ, ಎಲ್ಲನೂ ಓದಿಸಾದ್ಮೇಲೆ ನಾನೇ ಒಂದು ಕ್ವಶನ್ ಪೇಪರ್ ರೀತಿ ರೆಡಿ ಮಾಡ್ಕೊಳ್ತೀನಿ. ಹೇಗಿದ್ದರೂ ಸ್ಕೂಲ್ಗಳಿಂದ ಕ್ವಶನ್ ಪೇಪರ್ ಪ್ಯಾಟ್ರನ್ ಈ ರೀತಿ ಬರುತ್ತೆ ಅಂತ ಹೇಳಿ ಕಳಿಸಿರ್ತಾರೆ ಅಲ್ವಾ, ಅದ್ರ ಮೇಲೆ ನಾನೇ ಅವನಿಗೊಂದು ಕ್ವಶನ್ ಪೇಪರ್ ರೀತಿ ರೆಡಿ ಮಾಡಿ ಕೊಡ್ತೀನಿ ಟೆಸ್ಟನ್ನ. ಅವನು ಎಷ್ಟು ಮಾರ್ಕ್ಸ್ ತಗೊಳ್ತಾನೆ, ಯಾವುದ್ರಲ್ಲಿ ತಪ್ಪು ಮಾಡ್ತಾನೆ ಅನ್ನೋದು ಕೂಡ ನನಗೊಂದು ಐಡಿಯಾ ಬರುತ್ತೆ. ಯಾವುದು ಅವನಿಗೆ ಅರ್ಥ ಆಗ್ದೇ ಮತ್ತೆ ತಪ್ಪು ಮಾಡಿರ್ತಾನೆ ಅದನ್ನು ಮತ್ತೊಂದು ಸಲ ಓದಿಸಿ ಬರೆಸಿ ಕಳಿಸ್ತೀನಿ. ಇದರಿಂದ ನನಗೆ ಅವನಲ್ಲಿ ತುಂಬ ಗುಡ್ ರಿಸಲ್ಟ್ ಸಿಕ್ಕಿದೆ. ಸೊ ನಾನು ಈ ಥರ ಟಿಪ್ಸ್ನ ಫಾಲೋ ಮಾಡ್ತೀನಿ. ಖಂಡಿತ ನಾನು ಹೇಳಿದಂಥ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಕೂಡ ಈ ಟಿಪ್ಸ್ನ ನಿಮ್ಮ ಮಕ್ಕಳಿಗೆ ಟೀಚ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಹಾಗೆ ನಿಮ್ಮ ಮನೇಲಿ ಯಾರೆಲ್ಲ ಮಕ್ಕಳು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ, ಎಕ್ಸಾಮ್ ಇದೆ, ಆ ಮಕ್ಕಳಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ತಿಳಿಸ್ಬಿಡಿ, ಓಕೆ. ಹಾಲ್ ಟಿಕೆಟ್ ಬಂದಿದೆ ಚಿನ್ನದು. ನಮ್ಗೆಲ್ಲ 10th ಸ್ಟ್ಯಾಂಡರ್ಡ್ ಅಲ್ಲಿ ಹಾಲ್ ಟಿಕೆಟ್ ಅನ್ನೋದನ್ನ ನಾವು ನೋಡಿದ್ದು. ಇವ್ರಿಗೆಲ್ಲ ನಮ್ ಚಿನ್ನುಗೆ 1st ಸ್ಟ್ಯಾಂಡರ್ಡ್ ಇಂದಾನೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಹಾಲ್ ಟಿಕೆಟ್ ಎಲ್ಲ. ಇಷ್ಟು ಚಿಕ್ಕ ಮಕ್ಳಿಗೆನೆ ಹೇಗೆಲ್ಲ ಓದೋದಿರುತ್ತೆ ನೋಡಿ. ಇವಾಗ ಹಾಲ್ ಟಿಕೆಟ್ ಕೂಡ ಬಂದಿದೆ. ಡೈಲಿ ಎಕ್ಸಾಮ್ ದಿನ ತಗೊಂಡೋಗ್ಬೇಕು ಇದನ್ನ ಚಿನ್ನು.
ನಮ್ಗೆ 10th ಸ್ಟ್ಯಾಂಡರ್ಡ್ ಅಲ್ಲೇ ನಾವು ಆಲ್ ಟಿಕೆಟ್ ಅಂದ್ರೆ ಏನಪ್ಪಾ ಅಂತ ಅಂದ್ಬಿಟ್ಟು ನೋಡಿದ್ದು. ಇವಾಗ ನೋಡಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೇ ಇದೆ ನಮ್ ಚಿನ್ನುಗೆ. ಇದೇ ತರ ಸೇಮ್. ನಮ್ಗೆ 10th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಇದ್ದಿದ್ದು, ನಿಮ್ಗೆಲ್ಲ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಸ್ಟಾರ್ಟ್ ಆಗಿದೆ. ಹಾಗೆ ಓದೋದು ಕೂಡ ತುಂಬಾನೇ ಇರುತ್ತೆ. ನಮ್ಗೆಲ್ಲ ಒಂದು 6th 7th ಅವಾಗ ಇದ್ದಿದ್ದೆಲ್ಲ ಇವ್ರಿಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇದೆ. ಏನು ಮಾಡೋದಕ್ಕಾಗಲ್ಲ, ಓದಿಸ್ಬೇಕು. ಪಾಪ ಎಷ್ಟು ಅಂತ ನೆನ್ಪಿಟ್ಕೋತಾರೆ ಮಕ್ಳು, ಆದ್ರೂ ಟ್ರೈ ಮಾಡ್ತೇನೆ ಇದೀನಿ. ಓಕೆ ಫ್ರೆಂಡ್ಸ್, ನನ್ನ ಮಗನಿಗೆ ಇವಾಗ ನಾನು ಓದಿಸ್ಬೇಕು. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.